ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಅಗ್ರರಾಷ್ಟ್ರೀಯ ವಾರ್ತೆಯಲ್ಲಿ ಮೊದಲ ಸ್ಟೋರಿ ನೋಡೋಣ. ಸಿಬಿಐ ನಿರ್ದೇಶಕ ಸ್ಥಾನದಿಂದ ಅಲೋಕ್ ವರ್ಮಾರನ್ನ ವಜಾ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಆಯ್ಕೆ ಸಮಿತಿ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ವರ್ಮಾ ವಜಾ ಬಗ್ಗೆ ಸಮಿತಿ ಸದಸ್ಯರಾದ ಮಲ್ಲಿಕಾರ್ಜುನ ಖರ್ಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಜೆಪಿಸಿ ತನಿಖೆಗೆ ಆಗ್ರಹಿಸಿದ್ರು. ಆದರೆ ಖರ್ಗೆ ಅವರನ್ನ ಪ್ರಧಾನಿ ಮೋದಿ ಹಾಗೂ ನ್ಯಾಯಮೂರ್ತಿ ಸಿಕ್ರಿ ಮನವೊಲಿಸಿ ವಜಾ ಆದೇಶವನ್ನ ಹೊರಡಿಸಲಾಗಿದೆ. ವರ್ಮಾ ಅವರನ್ನ ಅಗ್ನಿಶಾಮಕ ಡಿಜಿಯಾಗಿ ನೇಮಿಸಿ ಸಿಬಿಐ ನಿರ್ದೇಶಕ ಸ್ಥಾನಕ್ಕೆ ನಾಗೇಶ್ವರ್ ರಾವ್ ಅವರನ್ನ ಮರು ನೇಮಕ ಮಾಡಲಾಗಿದೆ. ಇನ್ನೊಂದು ವಾರದಲ್ಲಿ ಖಾಯಂ ನಿರ್ದೇಶಕರ ಆಯ್ಕೆಯಾಗಲಿದ್ದು ಅರ್ಹತೆ ಉಳ್ಳ ಐಪಿಎಸ್ ಅಧಿಕಾರಿಗಳಿಗಾಗಿ ತಲಾಶ್ ನಡೆದಿದೆ. ಈ ಮಧ್ಯೆ ಸಮಿತಿ ನಿರ್ಧಾರವನ್ನ ಕಾಂಗ್ರೆಸ್ ಕಟುವಾಗಿ ಟೀಕಿಸಿದೆ. ಸಿಬಿಐ ಹಾಗೂ ಜೆಪಿಸಿ ತನಿಖೆಗೆ ಬೆದರಿದ ಮೋದಿ ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಟೀಕಿಸಿದೆ. ಹೀಗಾಗಿ ಮತ್ತೊಂದು ಸುತ್ತಿನ ರಾಜಕೀಯ ಕಚ್ಚಾಟಕ್ಕೆ ಸಿಬಿಐ ವೇದಿಕೆಯನ್ನ ಕಲ್ಪಿಸಿದೆ. ಸಿಬಿಐ ನಿರ್ದೇಶಕ ಸ್ಥಾನದಿಂದ ಅಲೋಕ್ ಕುಮಾರ್ ವರ್ಮಾ ಅವರನ್ನ ವಜಾ ಮಾಡಲಾಗಿದೆ. ಮೋದಿ ನೇತೃತ್ವದ ಒಂದು ಸಮಿತಿ ಈ ನಿರ್ಧಾರಕ್ಕೆ ಇವತ್ತು ಬಂದಿರೋದು. ಯಾಕಂದ್ರೆ ಈ ಹಗ್ಗ ಜಗಾಟ ನಡೀತಾನೆ ಇತ್ತು. ಒಂದು ಕಡೆ ಕೇಂದ್ರ ಸರ್ಕಾರ ಅಲೋಕ್ ಕುಮಾರ್ ವರ್ಮಾ ಅವರನ್ನ ಕಡ್ಡಾಯ ರಜೆ ಕಳಿಸಿತ್ತು. ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿತ್ತು. ಹೀಗೆಲ್ಲ ಮಾಡಕ್ಕೆ ಬರೋದಿಲ್ಲ ಕೇಂದ್ರ ಸರ್ಕಾರ, ಹಾಗಾಗಿ ಅವರೇ ಕಂಟಿನ್ಯೂ ಆಗ್ತಾರೆ, ಅಲೋಕ್ ಕುಮಾರ್ ವರ್ಮಾ ಅವರೇ ಸಿಬಿಐ ನಿರ್ದೇಶಕ ಸ್ಥಾನದಲ್ಲಿ ಕಂಟಿನ್ಯೂ ಆಗ್ತಾರೆ ಅಂತ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿತ್ತು. ಇದೀಗ ಕಾನೂನು ಹೋರಾಟದ ಮೂಲಕ ಅವರು ಜಯಗಳಿಸಿದ್ರು ಕೂಡ ಮೋದಿ ನೇತೃತ್ವದ ಟೀಮ್ ಮತ್ತೊಂದು ನಿರ್ಧಾರವನ್ನ ಮಾಡಿದೆ. ಮೋದಿ ನೇತೃತ್ವದ ಸಮಿತಿಯಲ್ಲಿ ಈ ನಿರ್ಧಾರವನ್ನ ಮಾಡಿರೋದು. ಅಗ್ನಿಶಾಮಕ ಡಿಜಿಯಾಗಿ ಈಗ ಎತ್ತಂಗಡಿಯನ್ನ ಮಾಡಿದೆ, ವರ್ಗಾವಣೆಯನ್ನ ಮಾಡಿದೆ ಈ ಸಮಿತಿ. ಈಗ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀವ್ರ ರೀತಿಯಲ್ಲಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಲಾಸ್ಟ್ ಟೈಮ್ ಕೇಂದ್ರ ಸರ್ಕಾರ ಒತ್ತಾಯದ ಮೇರೆಗೆ ರಜೆಗೆ ಕಳಿಸಿದಾಗ್ಲೂ ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿತ್ತು. ಯಾಕಂದ್ರೆ ಕೇಂದ್ರ ಸರ್ಕಾರ ಒಂದು ಕಡೆ ಸಿಬಿಐನ ತನ್ನ ಕಪಿ ಮುಷ್ಟಿಗೆ ತಗೊಳ್ಳೋದಕ್ಕೆ ಈ ರೀತಿಯಾಗೆಲ್ಲ ಮಾಡ್ತಾ ಇದೆ ಅಂತ ಹೇಳ್ತಾ ಇತ್ತು. ಈಗ ಸಮಿತಿಯಲ್ಲಿ ನರೇಂದ್ರ ಮೋದಿ ಅವರ ಸಮಿತಿ, ಅದು ಆಕ್ಚುಲಿ ಅವ್ರ ನೇತೃತ್ವದ ಸಮಿತಿ, ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ರು. ಬಟ್ ಅವರು ಕಟುವಾಗಿ ಟೀಕಿಸಿದ್ರು ಕೂಡ ಈಗ ನಿರ್ಧಾರಕ್ಕೆ ಬಂದಿದ್ದಾಗಿದೆ. ಈಗ ಕಿಕ್ಔಟ್ ಮಾಡಲಾಗಿದೆ ಸಿಬಿಐ ನಿರ್ದೇಶಕ ಸ್ಥಾನದಿಂದ ಅಲೋಕ್ ಕುಮಾರ್ ವರ್ಮಾ ಅವರನ್ನ. ಇನ್ನು ನ್ಯಾಯಮೂರ್ತಿ ಸಿಕ್ರಿ ಅವರು ಕೂಡ ಈ ಸಮಿತಿಯಲ್ಲಿ ಇದ್ರು. ಸದ್ಯಕ್ಕೆ ಅಗ್ನಿಶಾಮಕ ಸೇವೆಯ ಡಿಜಿಯಾಗಿ ನೇಮಕವನ್ನ ಮಾಡಲಾಗಿದೆ. ಈ ಸಮಿತಿ ಈಗ ನಿರ್ಧಾರವನ್ನ ಕೈಗೊಂಡಿದೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಉಡುಪಿಯ ಮಲ್ಪೆ ಬಂದರಿನಿಂದ ನಾಪತ್ತೆಯಾದ 7 ಮಂದಿ ಮೀನುಗಾರರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋ ಪ್ರಶ್ನೆಗಳು ಎದುರಾಗಿವೆ. ರಾಜ್ಯ ಸರ್ಕಾರ ಹುಡುಕಾಟ ನಡೆಸಿದ್ರೂ ಇಲ್ಲಿವರೆಗೂ ಪತ್ತೆಯಾಗಿಲ್ಲ. ಮಹಾರಾಷ್ಟ್ರ ಗೃಹ ಸಚಿವರ ಭೇಟಿಗೆ ನಿಯೋಗ ಕೊಂಡೊಯ್ಯಲು ನಿರ್ಧಾರವನ್ನ ಮಾಡಲಾಗಿದೆ. ಕರಾವಳಿಯಲ್ಲಿ ಮೀನುಗಾರರು ನಾಪತ್ತೆಯಾಗಿ ಇಂದಿಗೆ 29 ದಿನಗಳು ಕಳೆದಿವೆ. ಆದರೆ ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋ ಸಣ್ಣ ಸುಳಿವು ಕೂಡ ಸಿಗದೆ ಕಂಗಾಲಾಗಿದ್ದಾರೆ. ಈ ನಡುವೆ ಸಚಿವ ಆರ್.ವಿ. ದೇಶಪಾಂಡೆ ಮೀನುಗಾರರ ಪತ್ತೆಗೆ ವೈಮಾನಿಕ ನೆರವು ನೀಡುವಂತೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ಗೆ ಪತ್ರ ಬರೆದಿದ್ದಾರೆ. ಕರಾವಳಿ ತೀರದಿಂದ ಕಾಣೆಯಾಗಿರುವ ಮೀನುಗಾರರ ಬಗ್ಗೆ ಕೆಲವು ಸುಳಿವುಗಳು ಸಿಕ್ಕಿದೆ ಎಂದು ಗೃಹ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ನೌಕಾಪಡೆಯ ರೇಡಿಯೋ ಫ್ರೀಕ್ವೆನ್ಸಿ ಮೂಲಕ ಹುಡುಕಾಟ ನಡೆಸುತ್ತಿದ್ದು ರಕ್ಷಣಾ ಪಡೆ ಸಹಾಯ ಪಡೆಯಲಾಗಿದೆ. ಹೆಚ್ಚಿನ ಮಾಹಿತಿ ಬಹಿರಂಗ ಸಾಧ್ಯವಿಲ್ಲ ಎಂದಿದ್ದಾರೆ. ಮೀನುಗಾರರ ಬಗ್ಗೆ ಇವತ್ತು ಮೇಲೆ ಒಂದೆರಡು ಮಾಹಿತಿಗಳು ಬಂದಿದ್ದಾವೆ. ಕಾಣೆಯಾಗಿದೆ ಕಂಡಿದೆಯಾ ನಿಮ್ಗೆ ಅಂತ ನಾನು ಕೇಳಿದಾರೆ ಅಂತ ಒಂದು ಅವರ ನೇವಿದೊಂದು ಫ್ರೀಕ್ವೆನ್ಸಿ ಇರ್ತದೆ ಆ ಬ್ಯಾಂಡ್ನಲ್ಲಿ, ಅದು ಅಂತದ್ದು. ಮತ್ತು ಇನ್ನೂ ಕೆಲವೊಂದು ಮಾಹಿತಿ ಇದೆ, ಅದನ್ನು ಅದಕ್ಕೆ ಐ ಕೆನಾಟ್ ಸೆನ್ಸಿಟಿವ್ ಇರೋದ್ರಿಂದ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಈ ನಡುವೆ ಮಹಾರಾಷ್ಟ್ರ ಸರ್ಕಾರದ ನೆರವು ಕೋರಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಸಚಿವ ಸಂಪುಟದಲ್ಲಿ ಸಿಎಂಗೆ ಒತ್ತಾಯ ಮಾಡ್ತೇನೆ ಎಂದಿದ್ದಾರೆ ಸಚಿವ ಯುಟಿ ಖಾದರ್. ಈ ನಡುವೆ ನಾನೇನು ಸಮುದ್ರಕ್ಕೆ ಇಳಿದು ಹುಡುಕಲು ಆಗುತ್ತಾ ಎಂದಿದ್ದ ಸಚಿವರನ್ನ ಮೀನುಗಾರರ ಸಂಘದ ಅಧ್ಯಕ್ಷ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೂರ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ನಾವು ಏನು ಮಾಡ್ಬೇಕು? ಸ್ಟ್ರೈಕ್ ಮಾಡಿದ್ರೆ ನಾನು ಹೋಗಿ ಸಮುದ್ರದಾಗ ಎಗರ್ಬೇಕಾ ಏನು? ಸ್ಟ್ರೈಕ್ ಮಾಡಿದ್ರೆ ನಾನು ಹೋಗಿ ಸಮುದ್ರದಾಗ ಎಗರ್ಬೇಕಾ ಏನು? ಮತ್ತೆ ಏನು ನಾವೇನು ಈಗ ನೀವು ನಿಮ್ಗೆ ಆತಂಕ ನಿಮಗೂ ಇದೆ, ನಮಗೂ ಇದೆ, ಸರ್ಕಾರಕ್ಕೆ ಆತಂಕ, ಏನು ಒಟ್ಟುಡು? ಅದೇ ರೀತಿ ಮುಂದಿನ ದಿನದಲ್ಲಿ ಯಾರೇ ಮೀನುಗಾರಿಕಾ ಸಚಿವರಾಗಲಿ ಸಮುದ್ರದ ಬಗ್ಗೆ ಅರಿವುಳ್ಳ ಮೀನುಗಾರರ ಬಗ್ಗೆ ಕಾಳಜಿಲ್ಲ ಅವರಿಗೆ ಮಾತ್ರ ಅಂತ ಖಾತೆ ನೀಡಿದಾಗ ಆ ಖಾತೆಗೆ ಒಂದು ಗೌರವ ಬರ್ತದೆ. ಅವನ ಜವಾಬ್ದಾರಿಯನ್ನು ಸರ್ಕಾರದ ಸಚಿವನಾಗಿ ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಒಟ್ಟಾರೆ ರಾಜ್ಯ ಸರ್ಕಾರಕ್ಕೆ ಸುಳಿವು ಸಿಕ್ಕಿದೆ ಎನ್ನಲಾಗಿದ್ದು ಆದಷ್ಟು ಬೇಗ ಮನೆಗೆ ವಾಪಸ್ಸಾಗಲಿ ಎನ್ನುವುದು ಇಡೀ ಕರಾವಳಿಗರ ಆಶಯ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಮುಂಬರುವ ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಾ ಇದ್ದಾರೆ. ಪ್ರತಿ ರಾಜ್ಯದ ಕೇಸರಿ ಪಡೆ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದವನ್ನ ಮಾಡ್ತಾ ಇದ್ದಾರೆ. ಇವತ್ತು ತಮಿಳುನಾಡಿನ ಕಾರ್ಯಕರ್ತರ ಜೊತೆ ಮಾತನಾಡಿದ ಪಿಎಂ ಅಚ್ಚರಿಯ ಮಾತುಗಳನ್ನಾಡಿದ್ದಾರೆ. 2014ರಲ್ಲಿ ಅತಿ ಹೆಚ್ಚು ಸಂಸತ್ ಸ್ಥಾನ ಗಳಿಸಿ ಪ್ರಧಾನಿ ಗದ್ದುಗೆ ಏರಿದ್ದ ಪ್ರಧಾನಿ ಮೋದಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಂತ್ರ ಅನುಸರಿಸಿದ್ದಾರೆ. ತಮಿಳುನಾಡು ಕಾರ್ಯಕರ್ತರ ಜೊತೆ ಸಂವಾದ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ, ನಾವು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿದ್ದರೂ ಒಕ್ಕೂಟದಡಿ ಅಧಿಕಾರ ರಚನೆ ಮಾಡಿದ್ದೇವೆ. ಮುಂದೆ ನಮ್ಮ ಸ್ನೇಹಿತರೆಲ್ಲ ಒಗ್ಗೂಡಬಹುದು. ನಮ್ಮ ಪಕ್ಷದ ಬಾಗಿಲು ಸದಾ ತೆರೆದಿದೆ ಅಂತ ಮುಕ್ತ ಆಹ್ವಾನ ನೀಡಿದ್ದಾರೆ. We cherish our old friends and our doors are always open for parties. ಅಟಲ್ ನೆನಪು ಬಿಚ್ಚಿಟ್ಟ ಪ್ರಧಾನಿ, ಯಶಸ್ವಿ ಮೈತ್ರಿ ಮತ್ತೆ ಮರುಕಳಿಸಲಿ. ಎನ್ಡಿಎ ಬಲವರ್ಧನೆ ಬಗ್ಗೆ ಮಾತನಾಡಿದ ಪ್ರಧಾನಿ, 1990ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯಶಸ್ವಿ ಮೈತ್ರಿ ಆಡಳಿತ ಕೊಟ್ಟಿದ್ರು. ನಮ್ಮ ಸ್ನೇಹಿತರು ಮತ್ತೆ ನಮ್ಮೊಡನೆ ಸೇರಿದ್ರೆ ನಾವು ಮತ್ತೆ ಮೈತ್ರಿ ಆಡಳಿತ ನಡೆಸಬಹುದು ಎಂದಿದ್ದಾರೆ. ಎಐಎಡಿಎಂಕೆ, ಡಿಎಂಕೆ ಸೇರಿದಂತೆ ರಜನಿಕಾಂತ್ ನೂತನ ಪಕ್ಷ ಬಿಜೆಪಿ ಜೊತೆ ಸೇರುತ್ತಾ ಅನ್ನೋ ಕಾರ್ಯಕರ್ತರ ಪ್ರಶ್ನೆಗೆ ಮೋದಿ ಹೀಗೆ ಹೇಳಿದ್ರು. BJP has always followed the path Atalji has shown us. A strong NDA is an article of faith for us. It is not a compulsion. Even when the BJP won a majority on its own, we preferred to run the government with our allies. ಪಂಚರಾಜ್ಯಗಳಲ್ಲಿ ಎದುರಾದ ಸೋಲು ಹಾಗೂ ಇತ್ತೀಚಿನ ಸಮೀಕ್ಷೆಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ 2019ರಲ್ಲಿ ಮೈತ್ರಿ ಸರ್ಕಾರ ರಚನೆಗೆ ಕಸರತ್ತು ನಡೆಸುತ್ತಿದ್ದಾರಾ ಅನ್ನೋ ಅನುಮಾನ ಹುಟ್ಟು ಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಿಎಂ ಕುಮಾರಸ್ವಾಮಿ ಹಲ್ ಕಚ್ಕೊಂಡು ಕಾಂಗ್ರೆಸ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಅನ್ನೋ ಸುದ್ದಿಯಾಗಿತ್ತು. ಇದೀಗ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಅಸಹಾಯಕ, ಲೋಕಸಭೆ ಚುನಾವಣೆವರೆಗೂ ಹಲ್ ಕಚ್ಕೊಂಡು ಕೆಲಸ ಮಾಡ್ತಿದ್ದೀನಿ ಅಂತ ಜೆಡಿಎಸ್ ಶಾಸಕಾಂಗ ಸಭೆಯಲ್ಲಿ ಸಿಎಂ ಹೇಳಿದ್ದಾರೆ ಅನ್ನೋ ಸುದ್ದಿಯಾಗಿತ್ತು. ಇದೀಗ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದು ಮಾಧ್ಯಮಗಳಲ್ಲಿ ಬಂದಿದ್ದು ಕಪೋಲ ಕಲ್ಪಿತ ಸುದ್ದಿ ಅಂತ ಹೇಳಿದ್ದಾರೆ. ಬಂದಿರತಕ್ಕಂತ ಹೂವಾಪೋದ ಸುದ್ದಿಗಳಿಗೆ ನಾನು ಏನಂತ ಉತ್ತರ ಕೊಡಬೇಕು? ಕಪೋಲ ಕಲ್ಪಿತವಾಗಿರತಕ್ಕಂಥ ಸುದ್ದಿಗಳನ್ನ, ಅದೇನೋ ಉಸಿರುಗಟ್ಟಿದ ವಾತಾವರಣ, ಹಲ್ಲು ಕಚ್ಚಿ ಅಧಿಕಾರ ನಡೆಸ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆದಿರತಕ್ಕಂಥ ಚರ್ಚೆಗಳೇ ಬೇರೆ. ಈ ಸುದ್ದಿಗಳೆಲ್ಲ ಹೂವಾಪೋದ ಸುದ್ದಿಗಳಿದ್ದಾಗ ನಾನು ಇದಕ್ಕೇನು ಉತ್ತರ ಕೊಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ನಾಯಕರ ನಡೆ, ಕೈ ಸಚಿವರ ಕಾರ್ಯವೈಖರಿಯಿಂದ ಬೇಸತ್ತಿರೋ ಬಗ್ಗೆ ಹೇಳಿಕೆಗೆ ಕಾಂಗ್ರೆಸ್ನಲ್ಲೂ ಕೋಪ ಇದೆ. ಕಡಿಮೆ ಸೀಟು ಇದ್ರೂ ಅಧಿಕಾರ ಬಿಟ್ಕೊಟ್ಟು ಅವ್ರ ಮುಂದೆ ಮಂಡಿಯೂರಿದ್ದೀವಿ ಅಂತಿದ್ದಾರೆ ಮಾಜಿ ಸಚಿವ ಎ ಮಂಜು. ಕಾಂಗ್ರೆಸ್ ಸರ್ಕಾರದ ಯಾವ್ಯಾವ ಘೋಷಣೆಗಳು ಮಾಡಿದ್ದು ಅದನ್ನೆಲ್ಲ ಮುಂದುವರಿಸ್ತೀವಿ ಅಂತ ಹೇಳಿ ಮಾತು ಕೂಡ ಆಗಿದೆ. ಸಮನ್ವಯ ಸಮಿತಿಯಲ್ಲಿ ತೀರ್ಮಾನವಾಗಿದೆ. ಅದನ್ನ ಮಾಡಬೇಕು, ದ್ವೇಷದ ರಾಜಕಾರಣವನ್ನ ಮಾಡಬಾರದು ಅನ್ನೋದು ನನ್ನ ಅವರಿಗೆ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಈ ನಡುವೆ ಮೈತ್ರಿ ಸರ್ಕಾರದ ಬಗ್ಗೆ ಯಾವುದೇ ಅಪನಂಬಿಕೆ ಬೇಡ ಅಂತ ಹೇಳಿರೋ ಸಿಎಂ ಕುಮಾರಸ್ವಾಮಿ, ಯಾವುದೇ ಅಡೆತಡೆ ಇಲ್ಲದೆ ಈ ಸರ್ಕಾರ 5 ವರ್ಷ ಪೂರ್ಣಗೊಳಿಸಲಿದೆ ಅನ್ನೋ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದಾರೆ. 5 ವರ್ಷಗಳ ಕಾಲ ಸರ್ಕಾರ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಸುಗಮವಾಗಿ ಅವಧಿಯನ್ನು ಮುಗಿಸ್ತದೆ. ಯಾವುದೇ ರೀತಿಯ ಅಪನಂಬಿಕೆಗಳು ಯಾರಿಗೂ ಬೇಡ. ಒಟ್ಟಾರೆ ನಿಗಮ ಮಂಡಳಿ ನೇಮಕ ಬಗ್ಗೆ ಸಿಎಂ ನಿರ್ಣಯದ ಬಳಿಕ ಉಂಟಾಗಿದ್ದ ಗೊಂದಲ, ಸಿಎಂ ಮಾತಿನ ಬಳಿಕ ಕಾಂಗ್ರೆಸ್ಗೆ ಆಗಿದ್ದ ಕಸಿವಿಸಿ ನಡುವೆ ಜನವರಿ 16ರಂದು ನಡೀಬೇಕಾಗಿರೋ ಸಮನ್ವಯ ಸಮಿತಿ ಸಭೆ ಮಹತ್ವ ಪಡ್ಕೊಂಡಿದೆ. ಶ್ಯಾಮ್ ಜೊತೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಪುಟ್ಟರಂಗ ಶೆಟ್ಟಿಗೆ ಸಿಎಂ ಹಾಗೂ ಡಿಸಿಎಂ ನೀರಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸಿಕ್ಕ ಹಣದ ಬಗ್ಗೆ ಮಾತನಾಡಿರೋ ಸಿಎಂ, ನಿಮ್ ಕಚೇರಿ ವಿಚಾರ ಸರ್ಕಾರಕ್ಕೆ ಮುಜುಗರ ತಂದಿದೆ, ಇಂಥವರನ್ನ ಕಚೇರಿ ಒಳಗೆ ಯಾಕೆ ಬಿಟ್ಕೊಂಡ್ರಿ,
ಪ್ರತಿಪಕ್ಷದ ಆರೋಪಿಗಳಿಗೆ ಉತ್ತರವನ್ನ ಈಗ ಕೊಡೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪದೇ ಪದೇ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸೋದು ಹೇಗೆ ಅಂತ ಚಾಟಿಯನ್ನ ಬೀಸಿದ್ದಾರೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೀವು ಹೇಳ್ತೀರಿ. ಮಾಧ್ಯಮಗಳು ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇವೆ. ಸರ್ಕಾರಕ್ಕೆ ಈಗಲೇ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿವೆ. ಅವುಗಳಿಗೆ ಉತ್ತರ ಕೊಡೋದೇ ದೊಡ್ಡ ತಲೆನೋವು. ಅದರಲ್ಲಿ ನಿಮ್ಮ ಕಚೇರಿಯ ಈ ಕರ್ಮಕಾಂಡ ಬೇರೆ ಅಂತ ಸಚಿವ ಪುಟ್ಟರಂಗಶೆಟ್ಟಿಗೆ ಚಾಟಿ ಬೀಸಿದ್ದಾರೆ. ನಡೆದಾಡುವ ದೇವರು ಶತಾಯುಷಿ ಸಿದ್ದಗಂಗಾ ಶ್ರೀಗಳ ಆರೋಗ್ಯದ ಬಗ್ಗೆ ವೈದ್ಯರು ತುಂಬಾ ನಿಗಾ ವಹಿಸಿದ್ದಾರೆ. ನಿರೀಕ್ಷೆಯಷ್ಟು ಚೇತರಿಕೆ ಕಾಣಿಸಿಲ್ಲ. ಜೊತೆಗೆ ಶ್ರೀಗಳ ದೇಹದಲ್ಲಿ ಪ್ರೋಟೀನ್ ಅಂಶ ಕೊರತೆ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ. 112 ವರ್ಷದಲ್ಲಿ ಯಾವ್ದನ್ನು ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದನ್ನ ನಾವು ಯಾರು ಮಾಡೂ ಇರೋದಿಲ್ಲ, ಯಾರು ನೋಡೂ ಇರೋದಿಲ್ಲ. ಯಾಕೆಂದ್ರೆ ನಮ್ಗೆಲ್ಲ ಗೊತ್ತಿರೋ 112 ವರ್ಷದಲ್ಲಿ ಪೇಷಂಟ್ ಈ ತರ 6 ಸಲ ಎಂಡೋಸ್ಕೋಪಿ ಮಾಡಿಸ್ಕೊಂಡಿರೋದು ಇಲ್ಲ, ಆಮೇಲೆ ಸರ್ಜರಿ ಮಾಡಿಸ್ಕೊಂಡು ಮನೆಗೆ ಬಂದಿರೋದು ಇಲ್ಲ. ಅದರಿಂದ ಇದು ಮೆಡಿಕಲ್ ಸೈನ್ಸ್ ಅಲ್ಲಿ ನಾವೇನು ಹೇಳಕ್ ಆಗೋದಿಲ್ಲ. ವಿಸ್ಮಯ, ಯಾಕೆಂದ್ರೆ ಇದು ಪ್ರಪಂಚದಲ್ಲಿ ನಮ್ಗೆಲ್ಲ ಗೊತ್ತಿರೋಂಗೆ ಇವರೇ 6ನೇ ವ್ಯಕ್ತಿ ಈಗ ಓಡಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಅಂತವ್ರಿಗೆ ಮೆಡಿಕಲ್ ಸೈನ್ಸ್ ಸಹಿತ ಇದನ್ನ ಯಾವುದು ನೋಡಿಲ್ಲ. ಇಚ್ಛಾಮರಣಿ ಅಂತ ಏನ್ ಹೇಳ್ತೀವಿ, ಆ ಶಕ್ತಿ ಇದೆ ಅವ್ರಿಗೆ. ಮೆಡಿಕಲ್ ಸೈನ್ಸ್ ಪ್ರಕಾರ ನಾವು ಪ್ರತಿ ಸಲ BJS ಬಂದಾಗ್ಲೂ ಹೇಳ್ತಾ ಇದ್ವಿ, ಟ್ರೀಟ್ಮೆಂಟು ನಾವು ಕೊಡೋದಲ್ಲ, ಅದು ಅವರ ಇಚ್ಛೆ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಅದು ಕಂಟಿನ್ಯೂ ಆಗುತ್ತೆ. ಐ ಥಿಂಕ್ ವಿ ಟ್ರೀಟ್, ಹಿ ಕ್ಯೂರ್ಸ್. ದಟ್ಸ್ ದ ಓನ್ಲಿ ಥಿಂಗ್ ಐ ಕ್ಯಾನ್ ಸೇ. ಶ್ರೀಗಳ ಆರೋಗ್ಯ ತಪಾಸಣೆ ನಡೆಸಿದ BGS ಗ್ಲೋಬಲ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ರವೀಂದ್ರ ಹೇಳಿದ ಮಾತಿದು. ಶ್ರೀಗಳಿಗೆ ಸ್ವತಃ ಉಸಿರಾಡಲು ಸಾಧ್ಯವಾಗ್ತಿಲ್ಲ. ನಿನ್ನೆ ಕೂಡ ಶ್ವಾಸಕೋಶದಲ್ಲಿ 600 ml ನೀರನ್ನ ತೆಗೆದಿದ್ದಾರೆ. ಉಸಿರಾಡಲು ಶಕ್ತಿ ಬರೋ ತನಕ ಕಾಯಬೇಕು ಅಂದಿದ್ದಾರೆ. ಸ್ವಲ್ಪ ಪ್ರೋಟೀನ್ ಅಂಶ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಬಟ್ ಆದರೂ ನಾವು ಇಚ್ಛೆ ಪಡ್ತೀವಿ ಮೆಡಿಕಲ್ ಇದ್ರ ಪ್ರಕಾರ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ. ಬಟ್ ಆದರೆ ಡಿಟೋರಿಯರೇಷನ್ ಇಲ್ಲ, ಅಂದರೆ BP ಕಡಿಮೆ ಆಗಿರೋದು ಆ ಥರದ್ದು ವ್ಯವಸ್ಥೆ ಇಲ್ಲ. ಬಟ್ ಏನಂದರೆ ಅವರು ಸ್ವತಃ ಉಸಿರಾಟಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಿನ್ನೇನು 600 ml ನೀರು ತೆಗೆದಿದ್ದಾರೆ. ಅದರಿಂದ ಶ್ವಾಸಕೋಶ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಯಾಕೆಂದರೆ ಇವಾಗ ನಾವು ಆಕ್ಸಿಜನ್ನ ಅಸಿಸ್ಟೆಡ್ ಮಾಡೇ ಕೊಡ್ತಾ ಇರೋದು ನಾವು. ಅದರಿಂದ ಅದು ನಾವು ಸಂಪೂರ್ಣವಾಗಿ ಅವರೇ ಉಸಿರಾಡೋಂಥ ಒಂದು ಶಕ್ತಿ ಬರಬೇಕು. ಅಲ್ಲಿ ತನಕ ನಾವು ಕಾದು ನೋಡಬೇಕು. ಶ್ರೀಗಳ ಆರೋಗ್ಯದ ಬಗ್ಗೆ ಸಿಎಂ ಕುಮಾರಸ್ವಾಮಿ ನಿಗಾ ವಹಿಸಿದ್ದು ವೈದ್ಯರಿಂದ ಮಾಹಿತಿ ಪಡೆದಿದ್ದಾರೆ. ಇನ್ನು ನಾಳೆ ಜಯದೇವ ಆಸ್ಪತ್ರೆ ವೈದ್ಯ ಡಾಕ್ಟರ್ ಮಂಜುನಾಥ್ ನೇತೃತ್ವದ ತಂಡವನ್ನ ಮಠಕ್ಕೆ ಕಳುಹಿಸಿಕೊಡ್ತೇವೆ ಎಂದು ಸಿಎಂ ತಿಳಿಸಿದ್ದಾರಂತೆ. ಜಯದೇವ ಹಾಸ್ಪಿಟಲ್ ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ತಂಡನೇ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ನಾಳೆ ಬರ್ಬೋದು. ಅವರ ಒಂದು ಟೀಮ್ ಎಲ್ಲ ಬರುತ್ತೆ. ಎಲ್ಲ ಅದರಲ್ಲಿ ಪಲ್ಮನಾಲಜಿಸ್ಟು, ಇಂಟೆನ್ಸಿವಿಸ್ಟು, ಕಾರ್ಡಿಯಾಲಜಿಸ್ಟು ಮತ್ತೆ ಸರ್ಜನ್ಸು. ಸಿದ್ದಗಂಗಾ ಆಸ್ಪತ್ರೆಗೆ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಭೇಟಿ ನೀಡಿ ಶ್ರೀಗಳ ದರ್ಶನ ಪಡೆದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಸಚಿವರು ಶ್ರೀಗಳು ಅತಿ ಶೀಘ್ರವೇ ಗುಣಮುಖರಾಗ್ತಾರೆ ಅನ್ನೋ ಆಶಾಭಾವನೆ ವ್ಯಕ್ತಪಡಿಸಿದರು. ನಾವೆಲ್ಲ ಬುದ್ಧಿಜಿಯವರ ಆರೋಗ್ಯವನ್ನು ವಿಚಾರಿಸ್ಲಿಕ್ಕೆ ಬಂದಿದ್ವಿ. ಸುದಯದಿಂದ ಅವರ ಆಸ್ಪತ್ರೆ ನೋಡಿದ್ರೆ ಅವರು ಅತಿ ಶೀಘ್ರವಾಗಿ ಗುಣಮುಖರಾಗ್ತಾರಂತಕ್ಕಂಥ ಒಂದು ಆಶಾಭಾವನೆಯನ್ನು ನಾವು ವ್ಯಕ್ತ ಮಾಡ್ತಾ ಇದ್ದೀನಿ. ಆದಷ್ಟು ಶೀಘ್ರವಾಗಿ ಬುದ್ಧಿಜಿಯವರು ಗುಣಮುಖರಾಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಭಗವಂತ ಇನ್ನೂ ಅವರ ಆಯುಷ್ಯವನ್ನು ಹೆಚ್ಚಿಗೆ ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಒಟ್ಟಾರೆ ಶ್ರೀಗಳ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಾಣದಿದ್ರೂ ನಿಧಾನವಾಗಿ ಚೇತರಿಸಿಕೊಳ್ತಾ ಇದ್ದಾರೆ. ಆಪರೇಷನ್ ಆಗಿದ್ದ ಗಾಯವೂ ಕೂಡ ವಾಸಿಯಾಗಿದೆ ಅನ್ನೋ ಅಂಶವು ಭಕ್ತರ ಪಾಲಿಗೆ ವರದಾನವಾಗಿದೆ. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ತೋರ್ತಾರೆ. ಮಾಧ್ಯಮಗಳು ಪ್ರಶ್ನಿಸಿದ್ರೆ ನಿಮ್ಗೆ ಯಾಕೆ ಉತ್ತರ ಕೊಡಬೇಕು ಅನ್ನೋ ದರ್ಪ ಬೇರೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಇವತ್ತು ನಡೆದಿರೋ ನಿರ್ಲಕ್ಷ್ಯ ಸಾಬೀತಾಗಿದೆ. ಆಸ್ಪತ್ರೆಯಲ್ಲಿ ಡ್ಯೂಟಿ ಸಮಯದಲ್ಲಿ ನರ್ಸ್ ಹೊರಗಡೆ ಹೋಗಿದ್ರು. ಆಗ ಸೆಕ್ಯೂರಿಟಿ ಗಾರ್ಡ್ ಒಬ್ರು ಗ್ಲೂಕೋಸ್ ಬಾಟ್ಲಿ ಚೇಂಜ್ ಮಾಡಿ ಆಗಲಿರೋ ಅಪಾಯವನ್ನ ತಪ್ಪಿಸಿದ್ದಾರೆ. ಆದ್ರೆ ಏನ್ ಸಾರ್ ಈ ರೀತಿ ಸೆಕ್ಯೂರಿಟಿ ಗಾರ್ಡ್ ಗ್ಲೂಕೋಸ್ ಬಾಟಲ್ ಚೇಂಜ್ ಮಾಡಿದ್ದಾರೆ ಅಂತ ಡೀನ್ ರಾಜೇಂದ್ರ ಅವರನ್ನ ಕೇಳಿದ್ರೆ ತಪ್ಪಾಗಿರೋದನ್ನ ಒಪ್ಕೊಳ್ದೆ ಮಾಧ್ಯಮಗಳಿಗೆ ಮಾತಾಡೋಕೆ ಸರ್ಕಾರ ಹೇಳಿಲ್ಲ ಅಂತ ದುಂಡಾವರ್ತನೆ ಮೆರೆದಿದ್ದಾರೆ. ಆದ್ರೆ ನಿನ್ನೆ ರಾತ್ರಿ 7 ತಿಂಗಳ ಗರ್ಭಿಣಿ ನೇತ್ರಾವತಿ ಚಿಕಿತ್ಸೆಗೆ ಬಂದಾಗ ಸೂಕ್ತ ಚಿಕಿತ್ಸೆ ನೀಡದೆ ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪ ಇದೆ. ಮಾಧ್ಯಮಗಳಿಗೆ ಉತ್ತರ ಕೊಡಬೇಕಾದ ರೂಲ್ಸ್ ಇಲ್ಲ ನಿಜ, ಆದ್ರೆ ಮಹಿಳೆಗೆ ಸೂಕ್ತ ಚಿಕಿತ್ಸೆ ಕೊಡೋದು ಸರ್ಕಾರ ಹೇಳಿಲ್ವಾ ಸರ್ ಅನ್ನೋ ಪ್ರಶ್ನೆಯನ್ನ ನ್ಯೂಸ್ 18 ಕನ್ನಡ ಅವರ ಮುಂದಿಟ್ಟಿದೆ. ಬೆಂಗಳೂರು ಸೆಂಟ್ರಲ್ನಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಘೋಷಣೆ ಮಾಡಿರೋ ನಟ ಪ್ರಕಾಶ್ ರಾಜ್ ಆ ಬೆಂಬಲ ಪಡೆಯುವುದಕ್ಕೆ ಮುಂದಾಗಿದ್ದಾರೆ. ಇವತ್ತು ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಭೇಟಿ ಮಾಡಿದ ನಟ ಪ್ರಕಾಶ್ ರಾಜ್ ಷರತ್ತು ರಹಿತ ಬೆಂಬಲ ಕೋರಿದ್ದೀನಿ ಅಂತ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. I'm contesting as an independent from Bangalore Central constituency in Karnataka. So I wanted to meet him because they have given their
unconditional support for my candidature as an independent. And definitely he is a way ahead in handling how to make an urban constituency like Delhi. So I wanted to share certain things of it and told him, and he gave in a lot of inputs about it. And I have visited the Delhi schools, which is the dream. So which would be one of our agenda to work on Bangalore Central. So behind, I mean, in spite of our whatever ideologies are there, but to work for the country, to know what has been done well, and to take expertise from them. And I had a discussion with him, and he said, with great help, I would definitely. ಸಂಘ ಪರಿವಾರದ ಮುಖಂಡರ ಕೊಲೆಗೆ ಸಂಚು ರೂಪಿಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ಪೊಲೀಸರು ಭದ್ರತೆಯನ್ನ ಈಗ ಒದಗಿಸಿದ್ದಾರೆ. ಕಲ್ಲಡ್ಕ ನಿವಾಸಕ್ಕೆ ಮುಖ್ಯ ಪೇದೆ ಸೇರಿದಂತೆ 5 ಸಶಸ್ತ್ರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಇವತ್ತು ಬೆಂಗಳೂರಿಗೆ ತೆರಳುತ್ತಾ ಇದ್ದ ಪ್ರಭಾಕರ್ ಭಟ್ ಅವರನ್ನ ಕಾರ್ನಲ್ಲಿ ತೆರಳಲು ಬಿಡದೆ ವಿಮಾನದಲ್ಲಿ ಹೋಗುವಂತೆ ಪೊಲೀಸರು ಸೂಚನೆಯನ್ನ ಕೊಟ್ಟರು. ಅದರಂತೆ ವಿಮಾನದಲ್ಲೇ ಭಟ್ರು ಪ್ರಯಾಣವನ್ನ ಮಾಡಿದ್ರು. ಇನ್ನು ಶಂಕೆ ಮೇರೆಗೆ ಮಂಗಳೂರು ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ರಾಕಿಂಗ್ ಸ್ಟಾರ್ ಯಶ್ ಮೇಲೆ ಐಟಿ ರೇಡ್ ನಡೆದ ಬಳಿಕ ಅವರ ಆಡಿಟರ್ ಕಚೇರಿ ಮೇಲೂ ಇವತ್ತು ಐಟಿ ದಾಳಿಯಾಗಿದೆ. ಶೇಷಾದ್ರಿಪುರಂನಲ್ಲಿರುವಂತಹ ಆಡಿಟರ್ ಬಸವರಾಜ್ ಕಚೇರಿ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಸವರಾಜ್ ಹಲವು ನಟರು ಮತ್ತು ನಿರ್ಮಾಪಕರಿಗೆ ಆಡಿಟರ್ ಆಗಿದ್ದಾರೆ. ದಾಳಿ ನಡೆಸಿದ ಮೇಲೆ 3 ಬ್ಯಾಗ್ಗಳೊಂದಿಗೆ ಐಟಿ ಅಧಿಕಾರಿಗಳು ಕಚೇರಿಗೆ ವಾಪಸ್ ಹೋಗಿದ್ದಾರೆ. ಬರಪೀಡಿತ ಪ್ರದೇಶಗಳಿಗೆ ಸಚಿವರು ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಡಿಕೆಶಿ ಕಾಲಿಗೆ ಬಿದ್ದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರೈತರು ಸೂಕ್ತ ಪರಿಹಾರ ಕೊಡಿಸಿ ಅಂತ ಡಿಕೆ ಶಿವಕುಮಾರ್ ಕಾಲಿಗೆ ಬಿದ್ದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುಂಗಾರು ಬೆಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬೆಳೆ ನಾಶ ಆಗಿದೆ. ಸಾಲ ಮಾಡಿ ರಾಗಿ ಬೆಳೆ ಬೆಳೆದಿದ್ರು ರೈತರು. ಡಿಕೆಶಿ, ಶಿವಶಂಕರ್ ರೆಡ್ಡಿ ಹಾಗೇನೆ ಡಿಸಿ ತಮ್ಮಣ್ಣ ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಮಾಗಡಿ ತಾಲೂಕಿನ ಪಣ್ಣನಪಾಳ್ಯ ಗ್ರಾಮದಲ್ಲಿ ಬರ ಪರಿಶೀಲನೆ ಆಗ್ತಾ ಇತ್ತು. ಆ ಟೈಮ್ನಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಇನ್ನು ಬರಪೀಡಿತ ಪ್ರದೇಶಗಳಿಗೆ ಸಚಿವರು ಭೇಟಿ ಕೊಟ್ಟಾಗ ಕಾಲಿಗೆ ಒಬ್ಬ ರೈತ ಬಿದ್ರೂ ಕೂಡ ಅಲ್ಲಿ ಡಿಕೆ ಶಿವಕುಮಾರ್ ಅವರು ಯಾವುದೇ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾದ್ರೂ ರೈತನನ್ನ ತಡಿಲಿಲ್ಲ ಮಿನಿಸ್ಟರ್. ಕಾಲಿಗೆ ಬಿದ್ರೂ ಕೂಡ ರೈತನ ಮುಖವನ್ನೂ ಕೂಡ ನೋಡಿಲ್ಲ ಡಿಕೆ ಶಿವಕುಮಾರ್. ಟೀಂ ಇಂಡಿಯಾ ಆಟಗಾರರಾದ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ ಈಗ ನಿಷೇಧ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಖ್ಯಾತ ಟಿವಿ ಶೋ ಕಾಫಿ ವಿತ್ ಕರಣ್ ಪಾಲ್ಗೊಂಡಿದ್ದ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದ್ರು. ಈ ಬಗ್ಗೆ ವಿವಾದವಾಗ್ತಾ ಇದ್ದಂತೆ ಹಾರ್ದಿಕ್ ಪಾಂಡ್ಯ ಬಹಿರಂಗವಾಗಿ ಕ್ಷಮೆ ಯಾಚಿಸಿದ್ರು. ಆದರೆ ಬಿಸಿಸಿಐ ಆಡಳಿತ ಮಂಡಳಿ ಅಧ್ಯಕ್ಷ ವಿನೋದ್ ರಾಯ್ ಇಷ್ಟಕ್ಕೆ ತೃಪ್ತರಾಗಿಲ್ಲ. ಟೀಂ ಇಂಡಿಯಾ ಆಟಗಾರರು ಸಾಮಾಜಿಕವಾಗಿ ವರ್ತಿಸಬೇಕಾಗಿದ್ದರ ಬಗ್ಗೆ ಮಾನದಂಡ ಇದೆ. ಆದ್ದರಿಂದ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ರನ್ನ 2 ಪಂದ್ಯಗಳಿಗೆ ನಿಷೇಧಿಸಬೇಕು ಅಂತ ಶಿಫಾರಸನ್ನ ಮಾಡಿದ್ದಾರೆ. ಶನಿವಾರ ಆಸ್ಟ್ರೇಲಿಯಾದಲ್ಲಿ ನಡೆಯಲಿರೋ ಪಂದ್ಯದಲ್ಲಿ ಇಬ್ರು ಆಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಸಿಡಿದೆದ್ದ ಚಂದಿರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.